ಇನ್ನು ಭರ್ಜರಿ ಗೆಲುವಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಸಿಎಂ ಸ್ಥಾನಕ್ಕೆ ರೇಸ್ ಈಗ ಶುರುವಾಗಿದೆ. ಮುಖ್ಯಮಂತ್ರಿ ರೇಸ್ನಲ್ಲಿ 7 ಮಂದಿ ಅಭ್ಯರ್ಥಿಗಳಿದ್ದಾರೆ. ದೆಹಲಿಯ ನೂತನ ಮುಖ್ಯಮಂತ್ರಿ ಯಾರು ಅನ್ನೋದು ಈಗ ಪ್ರಶ್ನೆ. ಬಿಜೆಪಿಯಲ್ಲಿ 7 ಜನ ರೇಸಲ್ಲಿದ್ದಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಸೋಲಿಸಿದ ಪರಮೇಶ್ ವರ್ಮಾ ಇವರು ಮೊದಲಿಗರು, ಮುಂಚೂಣಿಯಲ್ಲಿರುವಂತಹ ಪರಮೇಶ್ ವರ್ಮಾ ಜೊತೆಗೆ ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸುರಿ ಸ್ವರಾಜ್. ನವದೆಹಲಿಯ ಸಂಸದೆ ಆಗಿರುವಂತಹ ಬನ್ಸುರಿ ಸ್ವರಾಜ್ ಅವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ, ಕೈಲಾಸ್ ಗೆಹ್ಲೋಟ್ ಇವರೆಲ್ಲರೂ ಕೂಡ ಸದ್ಯಕ್ಕೆ ರೇಸ್ನಲ್ಲಿರೋದು. ಇನ್ನು ದಲಿತ ನಾಯಕ ದುಷ್ಯಂತ್ ಗೌತಮ್, ಕಪಿಲ್ ಮಿಶ್ರಾ, ಅರವಿಂದರ್ ಸಿಂಗ್ ಲವ್ಲಿ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಫೈನಲಿ ಬಿಜೆಪಿ ಹೈಕಮಾಂಡ್ ಯಾರನ್ನ ಫೈನಲ್ ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾರನ್ನ ದೆಹಲಿಯ ಗದ್ದುಗೆಗೆ ತಂದು ಕೂರಿಸುತ್ತೆ ಮುಖ್ಯಮಂತ್ರಿಯಾಗಿ ಅಂತ. 10 ವರ್ಷದ ಬಳಿಕ ಒಂದು ಸರ್ಕಾರ ಬದಲಾವಣೆ. ಏನು ಹಿಂದೆ 2015ರಲ್ಲಿ ಆಮ್ ಆದ್ಮಿ ಪಕ್ಷ ಬಂದಾಗ, ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ನಿರೀಕ್ಷೆ ಇತ್ತು. ಅವೆಲ್ಲವೂ ಕೂಡ ಹುಸಿ ಆಯ್ತಾ ಅನ್ನೋದು ಸಹಜವಾದ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಕೇಜ್ರಿವಾಲ್ಗೆ ಸೋಲಿನ ಆಘಾತವನ್ನು ನೀಡಿದ್ರು ಪರಮೇಶ್ ವರ್ಮಾ. ಆಪ್ಗೆ ಮಣ್ಣು ಮುಕ್ಕಿಸಿದಂತ ಪರಮೇಶ್ಗೆ ಸಿಎಂ ಪಟ್ಟ ಸಾಧ್ಯತೆ ಇದೆ. ಜಾಟ್ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಪರಮೇಶ್, ದೆಹಲಿಯಲ್ಲಿ ಬಿಜೆಪಿ ಗೆಲುವಿಗೆ ಪರಮೇಶ್ ಅವರ ಪಾತ್ರ ಬಹಳ ಪ್ರಮುಖವಾಗಿರೋದ್ರಿಂದ ಪಕ್ಷ ಸಂಘಟನೆ ಇರಬಹುದು. ಆಪ್ ವಿರುದ್ಧ ಮಾಡಿದಂತಹ ಗೇಮ್ ಪ್ಲಾನ್ಗಳು 70 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರದಲ್ಲಿ ಜಾಟ್ ಸಮುದಾಯದವರು ಗೆದ್ದಿದ್ದಾರೆ. 10 ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ರಿಂದ ಮೇ ಬಿ ಈ ಒಂದು ಪರಮೇಶ್ ವರ್ಮಾ ಅವರಿಗೆ ಈ ಬಾರಿ ಅದೃಷ್ಟ ಕುಲಾಯಿಸುವಂಥ ಎಲ್ಲ ಲಕ್ಷಣ ಇದೆ. ಹಾಗೆ ಬಿಜೆಪಿಯ ಹೈಕಮಾಂಡ್ ಕೂಡ ಪರಮೇಶ್ ವರ್ಮಾ ಅವರ ನಂಟು ಚೆನ್ನಾಗಿದೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಒಂದು ಒಳ್ಳೆಯ ಒಪಿನಿಯನ್ ಇರೋದ್ರಿಂದ ಪರಮೇಶ್ ವರ್ಮಾ ಅವರಿಗೆ ಕುರ್ಚಿಯನ್ನು ನೀಡುವಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ ತಂದು ಕೂರಿಸುವಂಥ ಸಾಧ್ಯತೆ ಭಾಳ ಪ್ಲಸ್ ಆಗಿರೋದು ಅಂತಂದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿರುವಂಥದ್ದು, ಜೊತೆಗೆ ಜಾಟ್ ಸಮುದಾಯಕ್ಕೆ ಸೇರಿರುವಂಥದ್ದು. ಇನ್ನು ದೆಹಲಿಯಲ್ಲಿ ಬಿಜೆಪಿಗೆ ಕೈ ಹಿಡಿದಂಥ ಜಾಟ್ ಸಮುದಾಯ, ಯಾವುದಾದ್ರೂ ಒಂದು ಪಕ್ಷ ಪ್ರಾಬಲ್ಯ ಮಾಡಬೇಕು ಅಂತಂದರೆ ಇಲ್ಲಿ ಜಾಟ್ ಸಮುದಾಯದ ಪಾತ್ರ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ 10ಕ್ಕೂ ಹೆಚ್ಚು ಬಿಜೆಪಿ ಅಭ್ಯರ್ಥಿಗಳಿಗೆ ಭಾರೀ ಮುನ್ನಡೆ. ಇನ್ನೇನು ಅಧಿಕೃತವಾಗಿ ಗೆಲುವಿನ ಅನೌನ್ಸ್ಮೆಂಟ್ ಒಂದೇ ಬಾಕಿ ಇರೋದು. ದೆಹಲಿಯಲ್ಲಿ ಹೆಚ್ಚಾಗಿರುವಂಥ ಜಾಟ್ ಸಮುದಾಯದ ಶಕ್ತಿ. ಜಾಟ್ ಸಮುದಾಯದ ಒಂದು ಒಲವು ಗಳಿಸೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಈ ಸಲ. ಅದು ಒಂದು ಗ್ರೌಂಡ್ ಪ್ಲಾನ್ ಕೂಡ ಆಗಿತ್ತು. ನಾವು ಈ ಸಲ ಹೇಗಾದರೂ ಮಾಡಿ ಜಾಟ್ ಸಮುದಾಯದ ಮತಗಳನ್ನು ಪಡಿಲೇಬೇಕು ಅನ್ನೋ ಗ್ರೌಂಡ್ ವರ್ಕ್ ನಡೆದಿತ್ತು. ಅದು ಬಿಜೆಪಿಗೆ ವರ್ಕೌಟ್ ಆಗಿದೆ. 10